ಬಂಧುಗಳೇ ನಮಸ್ಕಾರ. ಇದು ಟಿ ವಿ ವಿಕ್ರಮ. ನಾನು ಡ್ಯಾನಿ ಪಿರೇರ, ಹಳ್ಳಿ ಮೈಸೂರು. ಮಹಾನ್ ವ್ಯಕ್ತಿಗಳು ಹೇಗಿರುತ್ತಾರೆ, ಅವರನ್ನು ಅನುಸರಿಸುವವರು ಹಾಗೇ ಇರ್ತಾರೆ ಅನ್ನೋದನ್ನು ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಸುಂದರವಾಗಿ ಹೇಳ್ತಾನೆ. ಯದ್ಯದಾಚರತಿ ಶ್ರೇಷ್ಠ ಸ್ತತ್ತದೇವೋತರೋ ಜನಃ ಸ ಯತ್ ಪ್ರಮಾಣಂ ಕುರುತೆ ಲೋಕಸ್ತದನೂ ವರ್ತತೆ. ಅಂದರೆ ಶ್ರೇಷ್ಠ ಪುರುಷರು ಯಾವ ಯಾವ ಆಚರಣೆಗಳನ್ನು ಮಾಡುತ್ತಾರೆ, ಸಾಮಾನ್ಯ ಜನರು ಕೂಡ ಹಾಗೆಯೇ ಮಾಡುತ್ತಾರೆ. ಅವರು ಯಾವುದನ್ನು ಪ್ರಮಾಣವೆಂದು ಮಾಡಿ ತೋರಿಸ್ತಾರೋ ಸಮಸ್ತ ಮನುಷ್ಯ ಸಮುದಾಯವು ಅದಕ್ಕನುಗುಣವಾಗಿ ವರ್ತಿಸಲು ತೊಡಗುತ್ತೆ ಅಂಥೇಳಿ ಈ ಮಾತಿನ ಅರ್ಥ. ಈ ಮಾತಿಗೆ ನಿದರ್ಶನ ಎನ್ನುವಂತೆ ವಿಶಾಖಪಟ್ಟಣದ ವಿಶ್ವವಿದ್ಯಾಲಯದಲ್ಲಿ ಸುಬ್ರಹ್ಮಣ್ಯ ಶಾಸ್ತ್ರಿ ಎಂಬ ಪ್ರಾಧ್ಯಾಪಕರಿದ್ದರು. ಅವರಿದ್ದ ಆ ವಿಶ್ವವಿದ್ಯಾಲಯದ ಕ್ಯಾಂಪಸ್ಸಿನ ಬಳಿ ಒಬ್ಬ ಮೋಚಿ ಇದ್ದ. ಆ ಪ್ರಾಧ್ಯಾಪಕರು ಆ ಮೋಚಿಯಿಂದಲೇ ಚಪ್ಪಲಿ ಹೊಲಿಸ್ತಿದ್ರು. ಆ ಕಾರಣ ಅವರು ಆತನಿಗೆ ಮುಂಗಡ ಹಣ ಕೊಡ್ತಿದ್ರು. ಹೀಗೊಮ್ಮೆ ಕೊಟ್ಟ ಮುಂಗಡ ಹಣ ಪಡೆದ ಮೇಲೆ ಮೋಚಿ ಕಾಣಿಸ್ಲೇ ಇಲ್ಲ. ಎಲ್ಲೋ ಅನಾರೋಗ್ಯ ಕಾಡಿರ್ಬೋದು ಅಥವಾ ಎಲ್ಲಿಗೋ ಹೋಗಿರ್ಬೋದು ಅಂತ ಹೇಳಿ ಅಂದ್ಕೊಂಡು ಸುಮ್ಮನಾದರು. ತಿಂಗಳಾದರೂ ಆತ ಬರಲಿಲ್ಲ. ಇಷ್ಟಕ್ಕೂ ಕೊಟ್ಟಿದ್ದು 50 ರೂಪಾಯಿ, ಈವರೆಗೆ ಚಪ್ಪಲಿ ಹೊಲಿದು ಕೊಟ್ಟಿದ್ದಾನಲ್ಲ ಅಂತ ಹೇಳಿ ಆ ವಿಚಾರವನ್ನು ಅಲ್ಲಿಗೆ ಬಿಟ್ಟರು ಶಾಸ್ತ್ರಿಗಳು. ತಿಂಗಳ ನಂತರ ಅವರ ಬಳಿ ಒಬ್ಬ ಯುವಕ ಬಂದ. ತಾನು ಮೋಚಿಯ ಮಗ ಅಂತ ಹೇಳಿ ತನ್ನನ್ನು ತಾನು ಪರಿಚಯ ಮಾಡಿಕೊಂಡ. ಶಾಸ್ತ್ರಿಗಳು ನಿನ್ನ ತಂದೆ ಆರೋಗ್ಯವಾಗಿದ್ದಾರೆಯೇ ಎಂದು ವಿಚಾರಿಸಿದಾಗ ತನ್ನ ತಂದೆ ಕಾಯಿಲೆಯಿಂದ ಮರಣ ಹೊಂದಿರುವ ಬಗ್ಗೆ ದುಃಖಲಿದ್ದಲೇ ಆ ಯುವಕ ವಿವರಿಸ್ದ. ಮೋಚಿಯ ಮಗನಿಗೆ ಸಾಂತ್ವನ ಹೇಳಿದ ಶಾಸ್ತ್ರಿಗಳು ಈಗ ತನ್ನಿಂದೇನಾದರೂ ಸಹಾಯವಾಗಬೇಕಿತ್ತೆ ಅಂತ ಕೇಳಿದಾಗ ಆ ಯುವಕ ಹೇಳ್ದ, ಇಲ್ಲ ನನಗೇನು ಬೇಡ, ನನ್ನ ತಂದೆ ಪ್ರಾಣ ಬಿಡುವಾಗ ನಿಮ್ಮಿಂದ 50 ರೂಪಾಯಿ ಪಡೆದಿದ್ದನ್ನು ನನಗೆ ಹೇಳಿದರು. ಆ ಹಣ ವಾಪಸ್ ಕೊಡಬೇಕು ಅಥವಾ ಚಪ್ಪಲಿಯಾದರೂ ಹೊಲಿದು ಕೊಡಬೇಕು ಅಂತ ಹೇಳಿ ನನ್ನ ಹತ್ರ ಭಾಷೆ ತಗೊಂಡಿದ್ದಾರೆ. ಈಗ ತಮಗೆ ಚಪ್ಪಲಿ ಬೇಕೋ ಅಥವಾ ಹಣ ಬೇಕೋ ಅಂತ ಕೇಳೋಕ್ಕೋಸ್ಕರ ಬಂದೆ. ಯಾವುದು ಕೊಡಬೇಕಂದ್ರೂ ನನಗೆ 2 ವಾರದಷ್ಟು ಸಮಯ ಬೇಕು ಅಂತ ಹೇಳಿ ಆತ ವಿನಮ್ರತೆಯಿಂದ ಕೇಳಿಕೊಂಡ. ಆ ವಿಚಾರ ಬಿಡು, ನಿನ್ನ ಕೆಲಸ ನೀನು ಮುಂದುವರಿಸು ಅಂತ ಹೇಳಿ ಆ ಯುವಕನನ್ನು ಸಮಾಧಾನ ಮಾಡಿದ ಶಾಸ್ತ್ರಿಗಳು ಅವನನ್ನು ಕಳಿಸ್ಕೊಟ್ರು. ಆದರೆ ಆ ಯುವಕ ಹೇಳಿದಂತೆ ಚಪ್ಪಲಿಯನ್ನು ತಂದುಕೊಟ್ಟು ತಂದೆಗೆ ಕೊಟ್ಟ ಭಾಷೆಯನ್ನು ಪೂರ್ತಿಗೊಳಿಸೇ ಬಿಟ್ಟ. ಹೌದು, ಹಿರಿಯರು ಕಲಿಸುವ ಪ್ರಾಮಾಣಿಕತೆಯ, ಮಾತಿಗೆ ತಪ್ಪದ ನಡೆಯ ಗುಣ ಮುಂದಿನವರೆಗೆ ಮಾರ್ಗದರ್ಶನವಾಗುತ್ತೆ. ಕಾಲಾಂತರದಲ್ಲಿ ಅದು ವಂಶವಾಹಿ ಗುಣವಾಗುತ್ತದೆ. ಒಂದು ಸತ್ಯಸಂಧ ಪ್ರಾಮಾಣಿಕ ಸಜ್ಜನ ಜನಾಂಗದ ಸೃಷ್ಟಿಗೆ ಇದು ಕಾರಣವಾಗುತ್ತೆ ಎನ್ನೋದನ್ನು ಈ ದೃಷ್ಟಾಂತ ನಮಗೆ ಕಲಿಸುತ್ತೆ. ಇಂದು ನಮ್ಮ ಶಿಕ್ಷಣ ಕಲಿಸಲಾಗದ ಈ ಪ್ರಾಮಾಣಿಕತೆ ಮತ್ತು ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವ, ಸಾಕ್ಷಿ ಇಲ್ಲದಿದ್ದರೂ ಪಡೆದದ್ದನ್ನು ಒಪ್ಪುವ, ಮಾತಿಗೆ ತಪ್ಪದ ಜೀವನ ಸಂಸ್ಕಾರ ನಮ್ಮ ಸಮಾಜದಲ್ಲಿ ಸಹಜವಾಗಿತ್ತು. ಅದನ್ನೇ ನಮ್ಮ ಹಿರಿಯರು ಧರ್ಮವೆಂದು ಕರೆಯುತ್ತಿದ್ದರು. ಅದನ್ನು ಹೇಳುವುದು ಮಾತ್ರ ಅಲ್ಲ, ಅವರ ನಡೆಯೂ ಕೂಡ ಅದೇ ತೆರನಾಗಿತ್ತು. ಆ ಕಾರಣ ನಮ್ಮ ಪೂರ್ವಜರ ಧರ್ಮದರ್ಶಿ ನಡೆ ಅವರವರ ವಂಶದ ಕೀರ್ತಿ ಹೆಚ್ಚಿಸ್ತಿತ್ತು. ಈ ಮೂಲಕ ಸಮಾಜದಲ್ಲಿ ಸನ್ನಡತೆಯ ಸಂಖ್ಯೆಯು ಹೆಚ್ಚಲಿಕ್ಕೆ ಸಾಧ್ಯವಾಗ್ತಿತ್ತು. ಹಾಗಾಗಿ ನಮ್ಮ ಪೂರ್ವಜರು ಬಾಳಿ ಬದುಕಿ ಹೇಳಿದ್ದು ಧರ್ಮ ಏವ ಹತೋಹಂತಿ ಧರ್ಮೋ ರಕ್ಷತಿ ರಕ್ಷಿತಾ ಅಂದು. ಅಂದರೆ ಪಾಲಿಸಲ್ಪಡದ ಧರ್ಮವು ನಮ್ಮನ್ನು ನಾಶಪಡಿಸುತ್ತೆ, ಧರ್ಮವು ಪಾಲಿಸಿದರೆ ನಮ್ಮನ್ನು ರಕ್ಷಿಸುತ್ತೆ ಅಂತ ಹೇಳಿ. ಹಾಗಾಗಿ ಈ ಪ್ರಾಮಾಣಿಕತೆಯ ಧರ್ಮವನ್ನು ನಾವು ಪರಿಪಾಲಿಸೋಣ, ಮತ್ತದನ್ನು ಮುಂದಿನವರೆಗೆ ವರ್ಗಾಯಿಸೋಣ. ಪಾಲಿಸಲ್ಪಡದ ಧರ್ಮವು ನಮ್ಮನ್ನು ನಾಶ ಮಾಡುವ ಕಾಲ ಬರದ ಹಾಗೆ ನೋಡಿಕೊಳ್ಳೋಣ. ಬಂಧುಗಳೇ, ನಾನು ಎಲ್ಲೋ ಓದಿದ ಈ ಘಟನೆಯನ್ನು ಪತ್ರಿಕೆಯೊಂದರ ಲೇಖನದಲ್ಲಿ ಉಲ್ಲೇಖಿಸಿದ್ದೆ. ಅದನ್ನು ಓದಿದ ಹೆಸರಾಂತ ಹಿರಿಯ ಸಾಮಾಜಿಕ ಕಾರ್ಯಕರ್ತ ಗೌರವಾನ್ವಿತ ಶ್ರೀ ಸು ರಾಮಣ್ಣನವರು ಕರೆ ಮಾಡಿ, ಶ್ರೀ ಸುಬ್ರಹ್ಮಣ್ಯ ಶಾಸ್ತ್ರಿ ಸಂಘದ ಸ್ವಯಂ ಸೇವಕರಾಗಿದ್ದರು. ವಿಶಾಖಪಟ್ಟಣದ ಸಂಘ ಚಾಲಕ ಜವಾಬ್ದಾರಿ ಇತ್ತು. ಅವರು ಅವರ ವಿದ್ಯಾರ್ಥಿಗಳ ಅಚ್ಚುಮೆಚ್ಚಿನ ಪ್ರಾಧ್ಯಾಪಕರಾಗಿದ್ದರು. ಅವರ ನಿವೃತ್ತಿಯ ನಂತರ ಅವರಿಗೆ ಅನಾರೋಗ್ಯ ಬಾಧಿಸಿದ್ದರಿಂದ ನಡೆದಾಡಲು ಕಷ್ಟವಾಗ್ತಿತ್ತು. ಆದರೆ ಅವರು ಶಾಖೆಗೆ ಹೋಗೋದನ್ನು ತಪ್ಪಿಸ್ತಿರಲಿಲ್ಲ. ಅವರು ಹೋಗುವ ಶಾಖೆ ಮನೆಯಿಂದ ಸ್ವಲ್ಪ ದೂರ ಇದ್ದಿದ್ದರಿಂದ ಅವರು ಬಾಡಿಗೆಗೆ ಒಂದು ಆಟೋವನ್ನು ಗೊತ್ತು ಮಾಡಿದ್ರಿಂದ ಆ ಆಟೋದಲ್ಲಿ ಅವರು
ನಿತ್ಯ ಹೋಗ್ತಿದ್ರು ಅಂತ ಹೇಳಿ ಈ ಮಾಹಿತಿಯನ್ನು ಮಾನ್ಯ ಶ್ರೀ ಸೂರಾಮಣ್ಣನವರು ನನಗೆ ಕೊಟ್ಟರು. ಅವರಿಗೆ ನನ್ನ ಧನ್ಯವಾದಗಳು. ಬಂಧುಗಳೇ, ಇಲ್ಲಿಗೆ ಈ ಸಂಚಿಕೆ ಮುಗಿಸ್ತಾ ಇದ್ದೀನಿ. ಮುಂದೆ ಹೊಸ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ಕಾರ. ಒಂದೇ ಮಾತರಂ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.